ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧದ ರಣಕಹಳೆ ಮೊಳಗ್ತಾ ಇದೆ. ಅದರಲ್ಲೂ ಕೂಡ ಇರಾಕ್ನಲ್ಲಿ ಭಾರೀ ಹಿಂಸಾಚಾರಗಳಾಗ್ತಿದೆ. ಅಮೆರಿಕದ ರಾಯಭಾರಿ ಕಚೇರಿ ಮೇಲೂ ಕೂಡ ದಾಳಿಗೆ ಯತ್ನಿಸಲಾಗ್ತಿದೆ. ಇರಾಕಿನ ಪ್ರಮುಖ ಪ್ರದೇಶಗಳಲ್ಲಿ ಈಗ ಸಿಕ್ಕಾಪಟ್ಟೆ ಹಿಂಸಾಚಾರಗಳಾಗ್ತಿದೆ. ಅದರಲ್ಲೂ ಕೂಡ ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿಗೆ ಯತ್ನಿಸಿದ್ದಾರೆ. ರಾಯಭಾರ ಕಚೇರಿಗೆ ಬುಲ್ಡೋಸರ್ ಅನ್ನ ನುಗ್ಗಿಸೋದಕ್ಕೆ ಯತ್ನಿಸಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಭದ್ರತಾ ಪಡೆ ಫೈರಿಂಗ್ ಕೂಡ ಮಾಡ್ತಿದೆ. ಇರಾಕಿನ ಭದ್ರತಾ ಪಡೆಯಿಂದ ಅಶ್ರುವಾಯು ಪ್ರಯೋಗ ಕೂಡ ಆಗಿದೆ. ಟೇರ್ ಗ್ಯಾಸ್ಗಳ ಮೂಲಕವಾಗಿ ಅವರೆಲ್ಲರನ್ನ ಕೂಡ ಪರಿಸ್ಥಿತಿಯನ್ನು ನಿಭಾಯಿಸಬೇಕಿರುವಂತಹ ಹರಸಾಹಸ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಇದು ಅಮೆರಿಕದ ರಾಯಭಾರ ಕಚೇರಿ ಏನಿರುತ್ತಲ್ಲ, ಅಂಬಾಸಿಡರ್ ಆಫೀಸರ್ಸ್ಗಳು, ಈ ಆಫೀಸ್ಗಳ ಮೇಲೇನೆ ಜೆಸಿಬಿಯನ್ನ ನುಗ್ಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಭದ್ರತಾ ಪಡೆಗಳಿಂದಲೂ ಕೂಡ ಅಲ್ಲಿ ಗುಂಡಿನ ದಾಳಿ ಮಾಡ್ತಿದ್ದಾರೆ, ಓಪನ್ ಫೈರ್ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಈಗಾಗಲೇ ಸರ್ವೋಚ್ಚ ನಾಯಕನಾಗಿದ್ದಂತಹ ಪ್ರಮುಖವಾಗಿ ಖಮೇನಿಯ ಕುಟುಂಬವೇ ನಾಶ ಆಗಿದೆ ಅನ್ನುವಂಥ ಮಾಹಿತಿಗಳು ಇದೆ. ವಾರ ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಮಧ್ಯಪ್ರಾಚ್ಯದ 6 ದೇಶಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. 6 ದೇಶಗಳ 27 ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ಆಗಿದೆ. ಬಹ್ರೇನ್, ಕತಾರ್, ಕುವೈಟ್ ಮೇಲೆ ಇರಾನ್ ದಾಳಿ ಮಾಡಿರುವಂಥದ್ದು. ದುಬೈ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮೇಲೆ ಒಂದಿಷ್ಟು ದಾಳಿಯ ಕಾರ್ಯಗಳು ಕೂಡ ಸಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಈಗ ಪರಿಸ್ಥಿತಿ ಅಂತೂ ಕೈಗೆ ಸಿಗ್ತಾನೆ ಇಲ್ಲ. ಯಾಕಂತಂದ್ರೆ ನಿರಂತರವಾಗಿ ದಾಳಿ ಆಗ್ತಿದೆ. ಈಗ ಈ UAE ಕಂಟ್ರೀಸ್ಗಳ ಮೇಲೆ ದಾಳಿ ಮಾಡ್ತಿರೋದಕ್ಕೆ ಪ್ರಮುಖ ಕಾರಣ ಏನು ಕೇಳಿದ್ರೆ, ಇರಾನ್ ದಾಳಿ ಮಾಡ್ತಿದೆ. ಯಾಕಂತಂದ್ರೆ ಅಮೆರಿಕದ ವಾಯುನೆಲೆಗಳಿದೆ, ಸಪೋರ್ಟಿವ್ ಬೇಸ್ಗಳಲ್ಲಿದೆ. ಆ ನಿಟ್ಟಿನಲ್ಲಿ ಅದನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿರೋದು. ನಿರಂತರವಾಗಿ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ನಿರಂತರವಾಗಿ ದಾಳಿ ಆಗ್ತಿದೆ. ಪ್ರಮುಖವಾಗಿ ಖಮೇನಿಯೇ ಖಲಾಸ್ ಆಗ್ಬಿಟ್ಟಿದ್ದಾರೆ. ಇದು ಆಕ್ರೋಶ ಕಾರಣ ಆಗಿದೆ. ದಾಳಿ ಪ್ರತಿದಾಳಿ, ಮಿಸೈಲ್ಗಳಿರ್ಬೋದು, ಡ್ರೋನ್ ಅಟ್ಯಾಕ್ಸ್ಗಳಿರ್ಬೋದು ಸತತವಾಗಿ ಸಾಗ್ತಿದೆ. ಸಾವು ನೋವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಅದರ ಬೆನ್ನಲ್ಲೇ ಈಗ ಮಧ್ಯಪ್ರಾಚ್ಯದ 6 ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಪ್ರಮುಖವಾಗಿ ಬಹ್ರೇನ್, ಕತಾರ್, ಕುವೈಟ್ ಈ ದೇಶಗಳ ಮೇಲೆ ದಾಳಿ ಆಗ್ತಿದೆ. ಅತ್ಯಂತ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುವಂತ ದುಬೈ ಏರ್ಪೋರ್ಟ್ ಮೇಲೂ ಕೂಡ ದಾಳಿಗೆ ಯತ್ನಿಸಿದ್ದಾರೆ. ಅಮೆರಿಕದ ಈ ಹಡಗುಗಳ ಮೇಲೆ ಇರಾನ್ನಿಂದ ದಾಳಿಯಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಆಪರೇಷನ್ ಈ ಟ್ರೂ ಪ್ರಾಮಿಸ್ ಏನಿದೆಯಲ್ಲ, ಮದ್ದು ಗುಂಡನ್ನ ಸಾಗಿಸುತ್ತಿದ್ದಂತಹ MSP ಹಡಗಿನ ಮೇಲೆ ದಾಳಿಯಾಗಿದೆ. 4 ಡ್ರೋನ್ಗಳಿಂದ ದಾಳಿಯನ್ನ ನಡೆಸಿದೆ ಇರಾನ್. ಹಡಗುಗಳಿಗೆ ಇಂಧನವನ್ನ ಸಾಗಿಸುತ್ತಿದ್ದಂತ ಹಡಗಿಗೂ ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ಸದ್ಯ ಟ್ವೀಟ್ ಮೂಲಕವಾಗಿ IRGC ಇಂದ ಈಗ ಮಾಹಿತಿಗಳು, ಅಧಿಕೃತ ಮಾಹಿತಿಗಳು ಲಭ್ಯವಾಗ್ತಿದೆ. ನೋಡಿ, ಈ ಯುದ್ಧದ ಸ್ವರೂಪ ಬೇರೆ ಬೇರೆ ಆಯಾಮ ಪಡ್ಕೊಳ್ತಿದೆ. ಒಂದು ಕಡೆಯಲ್ಲಿ ಈ ಪಡೆಗಳ ಮೂಲಕವಾಗಿ, ರಕ್ಷಣಾ ಸಿಬ್ಬಂದಿಗಳ ಮೂಲಕವಾಗಿ ಹೋರಾಟ, ಗುಂಡಿನ ದಾಳಿಗಳು ಒಂದು ಕಡೆ, ಈತ ಏರ್ ಸ್ಟ್ರೈಕ್ಸ್ಗಳಾಗ್ತಿದೆ, ಡ್ರೋನ್ ಅಟ್ಯಾಕ್ಸ್ಗಳನ್ನ ಮಾಡ್ತಿದ್ದಾರೆ, ಅತ್ಯಂತ ವಿನಾಶಕಾರಿಯಾಗಿರುವಂತ ಮಿಸೈಲ್ಗಳನ್ನ ಬಳಸ್ತಿದ್ದಾರೆ. ಜೊತೆಯಲ್ಲಿ ಈತ ಇಂಡಿಯನ್ ಓಷನ್ ಅಲ್ಲೂ ಕೂಡ ಪ್ರಮುಖವಾಗಿ ಒಂದು ಕಡೆ ವಾಯುನೆಲೆ, ಈತ ಜಲದಳದಿಂದಲೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು ಹೆಚ್ಚಾಗ್ತಿರೋದು. ಆಪರೇಷನ್ ಟ್ರೂ ಪ್ರಾಮಿಸ್ ಮೂಲಕವಾಗಿ ಈ ಕೆಲಸಗಳಾಗ್ತಿದೆ. ನೋಡಿ, ಕತಾರ್ನ ರಾಜಧಾನಿಯಾಗಿರುವಂತ ದೋಹಾ ಮೇಲೆ ಮತ್ತೆ ಇರಾನ್ ದಾಳಿ ಮಾಡಿಬಿಟ್ಟಿದೆ. ಈ ದೋಹಾದ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ನಡೆಸಿದೆ, ಮಿಸೈಲ್ ಅಟ್ಯಾಕ್. ಇರಾನಿನ ದಾಳಿಗೆ ಕತಾರ್ನಲ್ಲಿ 16 ಜನರಿಗೆ ಗಂಭೀರವಾದಂತ ಗಾಯ ಆಗಿದೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಪ್ರಮುಖವಾಗಿ ಕತಾರಿನ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ದೋಹಾ ಮೇಲೆ ಇರಾನ್ ದಾಳಿ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಮೆರಿಕದ ಈ ಬೇಸ್ಗಳೇನಿದೆ, ಅವರ ಆರ್ಮಿ ಕ್ಯಾಂಪ್ಗಳಿರ್ಬೋದು, ಶೇಖರಣೆ ಮಾಡುವಂಥ ಘಟಕಗಳೇನಿರ್ಬೋದು, ಪರೋಕ್ಷವಾಗಿ ಅಮೆರಿಕದ ಜೊತೆ ಸೌದಿ ಅರೇಬಿಯನ್ ಕಂಟ್ರೀಸ್ ಅಥವಾ UAE ಕಂಟ್ರೀಸ್ಗಳು ಯಾರ್ಯಾರಿದ್ದಾರಲ್ಲ, ಇವರನ್ನ ಗುರಿಯಾಗಿಸಿಕೊಂಡು ನಿನ್ನೆಯಿಂದಲೂ ಕೂಡ ದಾಳಿ ಆಗ್ತಿತ್ತು. ಮುಂದುವರೆದಂತೆ ಈಗ ಕತಾರಿನ ರಾಜಧಾನಿ ದೋಹಾ ಮೇಲೆ ಮತ್ತೆ ಅಟ್ಯಾಕ್ ಆಗಿದೆ.
ಮಿಸೈಲ್ ಅಟ್ಯಾಕ್ ಮಾಡಿದ್ದು ಸದ್ಯ ಬರ್ತಾ ಇರುವಂತ ಮಾಹಿತಿ ಪ್ರಕಾರ 16 ಜನರಿಗೆ ಗಂಭೀರವಾದಂತ ಗಾಯ ಆಗಿದೆ. ಇದು ಸದ್ಯದ ಪರಿಸ್ಥಿತಿ. ಮಧ್ಯಪ್ರಾಚ್ಯದಲ್ಲಿ ಎಲ್ಲೆಡೆ ಕೂಡ ಹಿಂಸಾಚಾರ ತಿರುಗ್ತಾ ಇದೆ. ಎಸ್, ಇದೇ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಹಿರಿಯ ಪತ್ರಕರ್ತರಾಗಿರುವಂತಹ ರವೀಂದ್ರ ರೇಷ್ಮೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇಡೀ ಯುದ್ಧದ ಕಾರ್ಮೋಡವೇ ಆವರಿಸ್ಕೊಳ್ತಾ ಇದೆ. ಮೊದಲಿಗೆ ಈ ಯುದ್ಧದ ವಿಚಾರವಾಗಿ ನಿಮ್ಮ ರಿಯಾಕ್ಷನ್ ಸರ್? ಎಲ್ಲ ಇಡೀ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಅದು ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಒಬ್ಬರ ಮೇಲೊಬ್ರು ಯುದ್ಧ ಮಾಡ್ತಿರೋದು ನೋಡಿದ್ರೆ ಧರ್ಮಾಧಾರಿತ ಧರ್ಮಾಧಾರಿತ ಪ್ರಭುತ್ವ ಕೂಡ ಕೇವಲ ಧರ್ಮವನ್ನು ಆಧರಿಸಿ ಉಳಿಸ್ಕೊಳ್ಳಿಕ್ ಸಾಧ್ಯ. ಒಂದು ದೇಶದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವ ಉಳಿಸ್ಕೊಳ್ಳೋದಕ್ಕೆ ಕೇವಲ ಧರ್ಮಾಧಾರಿತ ವ್ಯವಸ್ಥೆ ಮಾತ್ರ ಸಾಧ್ಯ ಇಲ್ಲದನ್ನು ಇದನ್ನು ಸಾಬೀತು ಮಾಡಿ ತೋರ್ತಾ ಇದೆ ಇವತ್ತಿನ ಈ ಘಟನಾವಳಿಗಳು. ಯಾಕಂದ್ರೆ 80 ವರ್ಷಗಳಿಂದ ನಾವು ಭಾರತ ಸುಮ್ನೆ ಅಲ್ಲ, ನಮ್ಮ ಸಂವಿಧಾನ ಕರ್ತೃಗಳೆಲ್ಲ ಭಾರತವನ್ನ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಘೋಷಣೆ ಮಾಡ್ಕೊಂಡಿತ್ತು. ವಿವಿಧ ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿಗಳ ಒಂದು ಸಹಬಾಳ್ವೆ, ಸಮನ್ವಯತೆ, ಸಹಿಷ್ಣುತೆ, ಸಾಮರಸ್ಯ ಇಲ್ಲದೆ ಹೋದ್ರೆ ಯಾವ ದೇಶ ಉಳಿಯಲ್ಲ. ಇವೆಲ್ಲ ಧರ್ಮಾಧಾರಿತ ರಾಷ್ಟ್ರಗಳು. ಅಲ್ಲೆಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ. ಭಾರತೀಯ ಮುಸಲ್ಮಾನರಿಗೂ ಕೂಡ ಮತ್ತು ಹಿಂದೂ ಉಗ್ರಗಾಮಿಗಳಿಗೂ ಕೂಡ ಒಂದು ಸಂದೇಶ ಇದು. ನೀವು ಜನಾಂಗೀಯ ದ್ವೇಷ, ಧಾರ್ಮಿಕ ದ್ವೇಷ, ಅಸಹನೆಯ ಮೂಲಕ ಒಂದು ರಾಷ್ಟ್ರವನ್ನು ಉಳಿಸ್ಕೊಳಿಕ್ ಆಗಲ್ಲ ಅನ್ನೋದಕ್ಕೆ 60 ವರ್ಷಗಳ ಹಿಂದೆ ಅಲ್ಲೊಂದು ಇರಾನ್ ನಲ್ಲಿ ಒಂದು ಕ್ರಾಂತಿ ಆಯ್ತು. ಅವಾಗ ಅಲ್ಲಿ ರಾಜಪ್ರಭುತ್ವ ಇತ್ತು. ಮೊಹಮ್ಮದ್ ರೇಜಾ ಪಹಲ್ವಿ ಅಂತ. ಬಟ್ ತುಂಬಾ ಆಧುನಿಕ ದೃಷ್ಟಿಕೋನದ ರಾಜ ಮಹಾರಾಜ ಅವರಿಬ್ರು ರಾಜ ರಾಣಿ ಇಡೀ ಪ್ರಪಂಚದ ಬಹಳ ಜನಪ್ರಿಯರಾಗಿದ್ರು ಅವರು. ನಾವು ನೆಹರು ಯುಗದಲ್ಲಿ ನಾವೆಲ್ಲ ಕಂಡ್ಬಿಟ್ಟವ್ರು, ನಮ್ ತಲೆಮಾರಿನವರು. ಹಾಗಾಗಿ ಇರಾನ್ ಶಾ ಮತ್ತು ಅವರ ರಾಣಿ ಭಾರತಕ್ಕೆ ಬರ್ತಾರೆ ಅಂತಂದ್ರೆ ಅವತ್ತಿನ ಪ್ರಧಾನಮಂತ್ರಿ ಎಲ್ಲ ಅವ್ರಿಗೆ ವಿರೋಚಿತವಾದ ಸ್ವಾಗತ ಪಡ್ತಿದ್ರು. ಸೌಹಾರ್ದಯುತ ಸಂಬಂಧ ಇತ್ತು ಭಾರತ ಮತ್ತು ಇರಾನ್ ಜೊತೆಗೆ. ಅದಾದ ನಂತರ ಆಮೇಲೆ ಭಾರತದ ಕಾಲೇಜು ವಿಶ್ವವಿದ್ಯಾಲಯ ಎಲ್ಲಿ ನೋಡಿದ್ರೆ ಇರಾನಿ ಸ್ಟೂಡೆಂಟ್ಸ್ ಕಾಣಿಸ್ಕೊಳ್ತಾ ಇದ್ರು ಅವಾಗ. ಬಹುಪಾಲು ನಮ್ಮ ವಿದೇಶಿ ವಿದ್ಯಾರ್ಥಿಗಳು ಅಂದ್ರೆ ಇರಾನ್ದಿಂದ ಬರ್ತಾ ಇದ್ರು. ಏಕದಮ್ ಅದೇನೋ ಅಲ್ಲಿ ಧಾರ್ಮಿಕ ಮತಾಂಧತೆ ಶುರು ಆಯ್ತು. ಆ ರಾಜನ ವಿರುದ್ಧ ದಂಗೆ ಜನರು ಎತ್ತು ಕಟ್ಬಿಟ್ಟು ಒಂದು ದಂಗೆ ಎಬ್ಬಿಸಿ ಅದನ್ನ ಓಡಿಸ್ಬಿಟ್ರು. ಅವರು ದೇಶಾಂತರ ಗಡಿಪಾರು ಮಾಡ್ಬಿಟ್ರು. ಅಲ್ಲಿ ಈ ಮೌಲ್ಯಗಳ ಆಳ್ವಿಕೆ ಶುರು ಆಯ್ತು. ಫಸ್ಟ್ ಆಯಾತುಲ್ಲಾ ಖೋಮೇನಿ ಅಂತ ಬಂದ. ಅದಾದ ನಂತರ ಈ ಖಾಮೇನಿ ಫ್ಯಾಮಿಲಿ ಬಂತು. ಹಂಗಾಗಿ ಆಮೇಲೆ ಅಲ್ಲಿ ಜನ ಪೂರ್ತಿ ಅಲ್ಲಿ ಆಧುನೀಕರಣಕ್ಕೆ ಒಲವಿದ್ದವರೆಲ್ಲ ಪೂರ್ತಿ ಅವ್ರನ್ನ ದಮನ ಮಾಡಿ ಹಾಕ್ಬಿಟ್ರು. ಅಲ್ಲಿ ಆಧುನಿಕ ವಿಚಾರ, ಸ್ತ್ರೀ ಸ್ವಾತಂತ್ರ್ಯ ಇಂಥವೆಲ್ಲ ಅವಕ್ಕೆ ಅರ್ಥ ಇಲ್ದಂಗ ಆಗ್ಬಿಟ್ರು. ಶರಿಯಾ ಕಾನೂನು ತಂದ್ಬಿಟ್ರು ಅಲ್ಲಿ. ಸೊ ಮಾಡರ್ನಿಟಿ ಅಂತ ಹೋಗ್ತಾ ಇದ್ದ ಇರಾನ್ ದೇಶನ ಮತ್ತವರು ಮಧ್ಯಕಾಲೀನ ಯುಗಕ್ಕೆ ತಗೊಂಡು ಹೋಗ್ಬಿಟ್ರು. ಅದರಲ್ಲೂ ಅಲ್ಲಿನ ವಿದ್ಯಾವಂತ ಮಹಿಳೆಯರಂತೂ ಪಾಪ ತುಂಬಾ ಹೋರಾಟ ನಡೆಸ್ಬಿಟ್ಟಿದ್ದಾರೆ ಈ ಧರ್ಮಗುರುಗಳ ಈ ಸರ್ವಾಧಿಕಾರಕ್ಕೆ. ಅನೇಕ ಸಾರಿ ಬಟ್ ಪ್ರತಿ ಸಾರಿ ಬೀದಿಗಳು ಹೋರಾಟ ಮಾಡಿದ್ರು ಕೂಡ ಅವರು ಸೈನ್ಯ ಬಳಸ್ಬಿಟ್ಟು ದಮನ ಮಾಡ್ತಾ ಬಂದ್ರು. ಒಬ್ಬ ಮಹಿಳಾ ಹೋರಾಟಗಾರ್ತಿಗೆ ನೊಬೆಲ್ ಪ್ರಶಸ್ತಿ, ಶಾಂತಿ ಪ್ರಶಸ್ತಿ ಬಂತು. ಆಕೆನ ಹಿಡಿದು ಜೈಲಲ್ಲಿ ಹಾಕಿದ್ರು. ಜೈಲಲ್ಲಿ ಆಕೆ ನಿಗೂಢವಾಗಿ ಸತ್ತೋಗ್ಬಿಟ್ರು. ಅಂತ ಮಹಾಘಟನೆಗಳು ಆಗಿತ್ತು. ಅಂದ್ರೆ ಸದ್ಯ ಈಗ ಸರಿಗ ಖಮೇನಿಯ ಹತ್ಯೆ ಆಗಿದೆ. ಇದು ಯಾವ ರೀತಿಯಾಗಿ ಇನ್ನಷ್ಟು ಭುಗಿಲೆ ಇಳ್ಬೋದು, ಎಲ್ಲಿವರೆಗೂ ಹೋಗ್ಬೋದು ಅಂತ ಯುದ್ಧದ ಕಾರಣ? ಟ್ರಂಪ್ ಬದಲು ಇನ್ಯಾರಾದ್ರೂ ಅಧ್ಯಕ್ಷ, ಅಮೆರಿಕದ ಅಧ್ಯಕ್ಷ ಸ್ವಲ್ಪ ಸೂಕ್ಷ್ಮತೆ ಅಧ್ಯಕ್ಷ ಮಾಡಿದ್ರೆ ಅದಕ್ಕೆ ಏನೇನೋ ಒಂದು ಆಶಾಭಾವನೆ ತಾಳ್ಬೋದಾಗಿತ್ತು. ಇದರ ನಂತರ ಅಲ್ಲಿ ಸಹಜವಾದ ಪ್ರಜಾಪ್ರಭುತ್ವ ಮರುಸ್ಥಾಪನೆ ಆಗುತ್ತೆ, ಆಧುನಿಕತೆ ಮತ್ತೆ ಮರಳುತ್ತೆ ಇರಾನ್ಗೆ ಅಂತ ನಾವು ಅನ್ಕೋಬೋದಾಗಿತ್ತು. ಈ ಟ್ರಂಪ್ ಮಹಾಶಯ ಯಾವ್ಯಾವ ಕಾರಣಕ್ಕೆ ಯುದ್ಧ ಮಾಡಿಸ್ಬಿಡ್ತಾರೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಕಾಕತಾಯಿ ಅಂತಂದ್ರೆ ಈ ಯುದ್ಧದ ಕಾರ್ಮೋಡ್ಗಳೇನು ಹೊಸ ಇವತ್ತೇ ಬಂದಿದ್ದಲ್ಲ, 1-2 ವಾರಗಳಿಂದ ಇತ್ತು. ಅಮೆರಿಕ ತನ್ನ ಎಲ್ಲ ಸಶಸ್ತ್ರ ನೌಕೆಗಳನ್ನೆಲ್ಲ ಅಲ್ಲಿ ತಂದು ನಿಲ್ಸ್ಬಿಟ್ಟಿದ್ರು ಸಾಗರ ಸುತ್ತಮುತ್ತ. ಆಮೇಲೆ ಯಾವುದೇ ಕ್ಷಣದಲ್ಲಿ ಕೂಡ ದಾಳಿ ಆಗುವುದನ್ನ ವಾತಾವರಣದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ಇಸ್ರೇಲಿಗೆ ಭೇಟಿ ಕೊಟ್ರು. ಆ 2 ದಿನ ಮೋದಿ ಅವರಲ್ಲಿದ್ದ ಕಾಲದಲ್ಲಿ ಆ ತರದ ಎಲ್ಲ ಸರ್ವೇ ಸಾಮಾನ್ಯವಾಗಿದೆ ಅನ್ನೋಂಗಿತ್ತು. ಒಮ್ಮೆ ಇಸ್ರೇಲ್ ಇಂದ ಭಾರತದ ಪ್ರಧಾನಮಂತ್ರಿ ವಾಪಸ್ ಹೊರಟ ತಕ್ಷಣ ಶುರು ಆಗ್ಬಿಡ್ತಿ ದಾಳಿ. ಬಹುಶಃ ಮೋದಿ ಅವ್ರಿಗೂ ಮಾಹಿತಿ ಇತ್ತು ಅಂತ ಕಾಣುತ್ತೆ, ಯಾವುದೇ ಕ್ಷಣದಲ್ಲೂ ಯುದ್ಧ ಸ್ಫೋಟ ಆಗುತ್ತೆ ಅಂತ. ಯಾಕಂದ್ರೆ ನೋಡಿ, ಈ ದಾಳಿ ಶುರು ಮಾಡಿದ ಇಸ್ರೇಲು, ಅದ ನಂತರ ಅಮೆರಿಕ ಬ್ಯಾಕಪ್ ಇತ್ತು. ಆಮೇಲೆ ಎಲ್ಲೆಲ್ಲಿ ಅಮೆರಿಕ ಜೊತೆ ಕೈ ಜೋಡಿಸೋ ಅರಬ್ ರಾಷ್ಟ್ರಗಳು ಅವ್ರ ವಿರುದ್ಧ ಇರಾನ್ ಪ್ರತಿಕಾರ ಮಾಡ್ತಾ ಇದೆ. ಇಷ್ಟು ದಿವಸ ಸುಖವಾಗಿ ಇದ್ಬಿಟ್ಟಿದ್ರು. ದುಬಾಯ್ ಅಂದ್ರೆ ಪ್ರವಾಸಿಗರ ಸ್ವರ್ಗ ಅನ್ನೋ ತರ ಇದ್ಬಿಟ್ಟಿತ್ತು.
ಭಾರತದ ಬಂಡವಾಳಶಾಹಿಗಳಿಗೆ ಎಲ್ರಿಗೂ ಒಂಥರ ಅಲ್ಟಿಮೇಟ್ ತಂಗುದಾಣ ತರ ಅಲ್ಟಿಮೇಟ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತೆಲ್ಲ ಎಂಪ್ಲಾಯ್ಮೆಂಟ್ ಪ್ರಾಸ್ಪರಿಟಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅವ್ರು ಫಸ್ಟ್ ನೋಡಿ ದುಬೈನೇ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ಇರಾನ್. ಹೌದು, ದುಬೈ, ಖಾತಾರ್, ಶಾರ್ಜಾ, ಬಹರೇನ್, ಸೌದಿ ಅರೇಬಿಯಾ ಅಲ್ಲೆಲ್ಲ ಅಮೆರಿಕದ ಸೇನಾ ನೆಲೆಗಳಿಗೆ ಅವ್ರು ಆಶ್ರಯ ಕೊಟ್ಟಿದ್ರು. ಯಾಕಂದ್ರೆ ಅವ್ರ ಸ್ವಂತ ಸೇನೆ ಅನ್ನೋದು ಇರಲಿಲ್ಲ. ಇವೆಲ್ಲ ಶ್ರೀಮಂತ ಗಲ್ಫ್ ರಾಷ್ಟ್ರಗಳಿಗೆ, ಕೊಲ್ಲಿ ರಾಷ್ಟ್ರಗಳಿಗೆ ಅವ್ರ ವಿರುದ್ಧ ಪ್ರತಿಕಾರ ತೀರಿಸ್ಕೊಳ್ತಾ ಇದಾರೆ ಖಮೇನಿ. ಇದು ಸೊ ಭಾರತದ ಹಿಂದೂ ಮುಸ್ಲಿಮ್ಗೆ ಎಲ್ರಿಗೂ ಒಂದು ಸಂದೇಶ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸೆಕ್ಯುಲರಿಸಮ್ ಇಲ್ಲ, ಎಂತದಿಲ್ಲ, ರಾಜಪ್ರಭುತ್ವ ಇಲ್ಲ, ಒಂದು ಅರಾಜಕತೆ ಎಲ್ಲಾ ರಾಷ್ಟ್ರಗಳಲ್ಲಿ. ಅವ್ರು ಶರಿಯಾ ಕಾನೂನು ಬಳಸ್ಬಿಟ್ಟು ತಮ್ಮ ಪ್ರಜೆಗಳನ್ನೆಲ್ಲ ಅವ್ರು ಸುಖವಾಗಿಟ್ಟಿದ್ದಾರೆ. ಯಾವುದೇ ಸ್ವಾತಂತ್ರ್ಯ ಇಲ್ಲ. ಹೌದು ಹೌದು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತ ರವೀಂದ್ರ ರೇಷ್ಮೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಇದಕ್ಕೇನು ಕಾರಣ ಅಂತ.